ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ರಿಗೂ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ಬೆಳಗ್ಗೆನೇ ಪೂಜೆ ಆಯಿತು. ಇನ್ನು ತಿಂಡಿ ಆಗಿಲ್ಲ, ಟೈಮ್ ಬಂತು ಆಲ್ರೆಡಿ 11 ಆಯಿತು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ತುಂಬಾ ಪೀಸ್ಫುಲ್ಲಾಗಿ ಶಿವರಾತ್ರಿಯ ಪೂಜೆ ಆಯಿತು ಅಂತ ಹೇಳ್ಬೋದು. ಉಪವಾಸ ಏನಿಲ್ಲ ಯಾರೂ. ನಮ್ಮ ಮನೆ ಶಿವಲಿಂಗ ಇದೆ. ನನ್ನ ತಮ್ಮನ ಫೇವ್ರೆಟ್ ದೇವರು ಅಂತಂದರೆ ಶಿವಪ್ಪ. ಸೊ ಶಿವಪ್ಪಂಗೆ ಅಭಿಷೇಕ ಎಲ್ಲ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಸೊ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ಹೋಗಿ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ದೇವ್ರ ಮನೆಯೆಲ್ಲ ನಾನು ರೆಡಿ ಮಾಡಿಕೊಟ್ಟೆ. ಶಿವಪ್ಪಂಗೆ ಅಭಿಷೇಕ, ಶಿವಪ್ಪನ ಅಲಂಕಾರ ಎಲ್ಲ ವಿಶು ಮಾಡ್ದೆ. ಸೊ ಏನೋ ಒಂಥರ. ಆ್ಯಂಡ್ ನಾವು ಒಲೆಯಮ್ಮಂಗೆ ಪೂಜೆ ಅಂದರೆ ನಮ್ಮ ಮನೆ ದೇವರು, ಮಮ್ಮಿ ಡ್ಯಾಡಿ, ನನ್ನ ಅಪ್ಪನ ಮನೆ ದೇವರು ಒಲೆಯಮ್ಮ ಆಗಿರೋದ್ರಿಂದ ಒಲೆಗೆ ಪೂಜೆ ಮಾಡಬೇಕು. ಅವಾಗೆಲ್ಲ ಮಣ್ಣಿನ ಒಲೆ ಇತ್ತು, ಪೂಜೆ ಮಾಡ್ತಾಯಿದ್ವಿ. ಸೊ ಇವಾಗ ನಾವು ಗ್ಯಾಸ್ ಸ್ಟವ್ ಎಲ್ಲ ಇರೋದ್ರಿಂದ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಅಲಂಕಾರ ಮಾಡಿ, ಅಂದರೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು ಪೂಜೆನ ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಪರಮ್ ಮಲಗಿದ್ದಾನೆ. ಬುಜ್ಜಿ ಬಾ ಖುಷ್, ನಮ್ಮ ಖುಷ್ ನೋಡಿ, ಖುಷ್ ನೋಡಿ, ಪರಮ್ ಮಲಗಿದ್ದಾನೆ. ಆಮೇಲೆ ತೋರಿಸ್ತೀನಿ ರೆಡಿಯಾಗಿ. ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. ನನಗೆ ಹೇಳಲ್ವಾ? ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. ಸೊ ನಮ್ಮ ಬುಜ್ಜಿನೂ ರೆಡಿಯಾಗಿ, ಪೂಜೆ ಎಲ್ಲ ಆಯ್ತಲ್ಲ ಮನೆ. ಬಾ ಹೋಗೋಣ. ನಮ್ಮ ಮನೆಯ ಗ್ಯಾಸ್ ಸ್ಟವ್ ಅಂದರೆ ಒಲೆಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಪೂಜೆ ಎಲ್ಲ ಆಯಿತು, ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಹೀಗಿದೆ ನಮ್ಮ ಮಮ್ಮಿದು ಪೂಜೆ ಎಲ್ಲ ಆಯಿತು. ಇವತ್ತು ದೇವರಿಗೆ ಅಂದರೆ ಶಿವಪ್ಪನಿಗೆ ಪ್ರಿಯವಾದ ದೀಪನ ಹಚ್ಚಿದ್ದೀವಿ, ತೆಂಗಿನಕಾಯಿ ದೀಪ. ಕಂಪ್ಲೀಟ್ ಎಲ್ಲ ಪೂಜೆ ಆದಮೇಲೆ ವಿಡಿಯೋ ಮಾಡಿದ್ದೀನಿ. ಮತ್ತು ನನ್ನ ತಮ್ಮ ಶಿವಪ್ಪನಿಗೆ ಅಭಿಷೇಕ ಮಾಡೋದನ್ನು ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ಫೈನಲಿ ನಮ್ಮನೆ ಶಿವರಾತ್ರಿ ಈ ರೀತಿ. ಫ್ರೆಂಡ್ಸ್, ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಗ್ತಾ ಇದೆ. ಏನಿಲ್ಲ, ಸಿಂಪಲ್ ಬೇಳೆ ಸಾಂಬಾರು, ರೈಸು ಮತ್ತು ಒಬ್ಬಟ್ಟು ಮಾಡಬೇಕು. ಒಬ್ಬಟ್ಟು ಆಫ್ಟರ್ನೂನ್ ಮಾಡ್ತೀವಿ, ಅಂದರೆ ಒಂದು ಆಫ್ಟರ್ 3 ಮಮ್ಮಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿಗೆ. ಅವಾಗ
ಅದನ್ನು ತೋರಿಸ್ತೀನಿ. ಇನ್ನು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿದ್ಮೇಲೆ ವಿಶು ಹೊರಗಡೆ ಹೋಗಿದ್ದಾನೆ, ಅಂದರೆ ಟೆಂಪಲ್ ಫ್ರೆಂಡ್ಸ್ ಜೊತೆ. ಇವಾಗ ಬೇಳೆ ಸಾಂಬಾರೆಲ್ಲ ರೆಡಿ ಆಯಿತು, ಬಿಸಿ ಬಿಸಿ ವಡೆ ಕೂಡ ರೆಡಿ ಆಗ್ತಾ ಇದೆ. ಏನೋ ಒಂಥರ. ಇವಾಗ ಟೈಮ್ ಎಷ್ಟು ಗೊತ್ತಾ? 1 ಆಯಿತು. ಟೈಮ್ ಬಂದು 1 o'clock. ಕಂಪ್ಲೀಟಾಗಿ ರೆಡಿ ಆಯಿತು, ಊಟಕ್ಕೆಲ್ಲ ರೆಡಿ ಆಯಿತು ಅಂತಂದರೆ ಏನೋ ಒಂಥರ ರಿಲ್ಯಾಕ್ಸ್ ಫೀಲಿಂಗು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಮಾಡೋಣ ಅಂತಂದರೆ ಏನೋ ಒಂಥರ ಬಂದೆದ್ದು ಮಾಡಬೇಕಲ್ಲ ಅನ್ನೋ ಥರ ಸೋಂಬೇರಿತನ ಆಗಿಬಿಡುತ್ತೆ. ಸೊ ಹಂಗಾಗಿ ವಡೆ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಬ್ಯಾಚ್ ವಡೆ ರೆಡಿ ಆಗಿದೆ. ಡ್ಯಾಡಿನೂ ಎಲ್ಲೋ ಹೋದ್ರು, ವಿಷ್ಣು ಹೋಗಿದ್ದಾರೆ. ಕಾಲ್ ಮಾಡಿದೆ, ಬರ್ತೀನಿ, ಲೇಟ್ ಆಗುತ್ತೆ ಸ್ವಲ್ಪ ಅಂತ ಅಂದರು. ಸೊ ಅವಾಗ ಮನೇಲಿರೋರಿಗೆ ವಡೆ ಹಾಕ್ಕೊಟ್ಬೇಡ. ತಿಂಡಿ ತಿಂದಿದ್ದೆ 11 ಆಗೋಯ್ತು. ಪೂಜೆ ಎಲ್ಲ ಮುಗಿಸಿ ನಾವು ತಿಂಡಿ ಮಾಡಿದ್ದೇನೆ, ಪ್ರಸಾದ ಎಲ್ಲ ತೊಗೊಂಡು 11 ಆಗೋಯ್ತಲ್ಲ. ಸೊ ಊಟ ಲೇಟಾಗೆ ಮಾಡಿದ್ರು ಪರವಾಗಿಲ್ಲ. ಇವಾಗ ಸ್ವಲ್ಪ ಲೈಟಾಗಿ ವಡೆ ತಿಂದ್ಕೊಂಡ್ರು ನಡೆಯುತ್ತೆ. ಸೊ ಹಂಗಾಗಿ ವಡೆ ಮಾಡ್ತಾಯಿದ್ದೀನಿ. ಮೇಯ್ನು ಪೂಜೆ, ಊಟಕ್ಕಿಂತ ನಮ್ಮನೆ ಪೂಜೆ ಇಂಪಾರ್ಟೆಂಟು. ಬೆಳಗ್ಗೆ ಏನಿಲ್ಲ, ಬೆಳಗ್ಗೆ ಸಿಂಪಲ್ಲಾಗಿ ಉಪ್ಪಿಟ್ಟು, ಗೊತ್ತಲ್ಲ, ಬೇಗ ಆಗೋದು ಹೆಣ್ಮಕ್ಳಿಗೆ. ಸೊ ಉಪ್ಪಿಟ್ಟು ಮಾಡಿದ್ದೆ. ಬನ್ನಿ ಇವಾಗ ಬಿಸಿ ಬಿಸಿ ವಡೆನ ತಪ್ಪೋಗಿ ಕೊಟ್ಬಿಟ್ಟು ಬರೋಣ. ಸಾಕು, ತಣ್ಣಗಾದ್ರು ಆಮೇಲೆ ತಿನ್ನಲ್ಲ, ಮತ್ತೆ ಬಿಸಿ ಹಾಕ್ಬೇಕು, ಬಿಸಿ ವಡೆನ ಹಾಕ್ಬಿಡ್ಬೇಕು. ಹ್ಯಾಂಡ್ ವಾಶ್ ಮಾಡ್ತಾನೆ ಇರು. ಅಮ್ಮುಗುಟ್ಟಿ, ಅಯ್ಯೋ ಅಮ್ಮುಗುಟ್ಟಿ ಬೆಳಗ್ಗೆ ಸ್ನಾನ ಮಾಡಿ ಮಲಗಿರೋರು ಪೂಜೆ ಮುಗಿಸಿ ನೋಡಿ 10 ಅಲ್ಲಿ ಮಲಗಿದ್ದು 1ಗೆ ಎದ್ದಿ ಪರ ಮಾಡ್ತಾ ಇದ್ದಾರೆ. ಪರು ಹೋಳ್ತಿದ್ದೆ ಮೊನ್ನೆ. ಇಲ್ಲಿ ನೋಡಿ, ವಿಡಿಯೋಲಿ ಕಾಣಿಸ್ತಿದ್ದೀರಾ ನೋಡಿ. ನಗಕ್ಕೂ ಆಗದೆ. ನನ್ ಮುದ್ದು ಯಾಕಂದ್ರೆ ಒಂದು ತುಂಬ ನೋಡುವ, ನನ್ನ ಮಗನ ಪಾದ ನೋಡುವ ಎಷ್ಟು ಚಂದ ಇದೆ, ಎಷ್ಟು ಚಂದ ಇದೆ ನನ್ನ ಮುದ್ದು ಪರು, ಅಂದವಾಗಿ ಸೂಪರ್. ಎದ್ದು ನಿಂತ್ಕೊಳ್ಳಿ ಪರು, ಎದ್ದು ನಿಂತ್ಕೊಳ್ಳಿ. ನೀವು ಹೇಳ್ಬೇಕಂತ ಹೇಳಿ ಎದ್ದು ನಿಂತ್ಕೊಳ್ಳಿ. ಹೋಗಮ್ಮ, ಬರಲ್ಲ? ಕಾಲು ಹುಡು, ಕಾಲು ಹೆಂಗಾಕ ಬಂದಿದ್ದನು ಪುಟಾಣಿ ಪಾದನ. ಬನ್ನಿ 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 ಬನ್ನಿ, ಕಮಾನ್ ಕಮಾನ್. ಇರು, ಬನ್ನಿ ಬನ್ನಿ, ಹೇಳಿ 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 ಇಲ್ಲಿ ಫುಲ್ ನಿದ್ದೆ ಇವತ್ತು, ಅದಕ್ಕೆ ಮೂಡಿಲ್ಲ. ಅಲ್ಲಿ ಕಾಲು ಸೇರಿಸ್ಕೊಂಡಿರೋದ ಏನಿವತ್ತು ಪರಂ? ಓ ಪುಟ್ಟು ಪಾದಕ್ಕೆ ನಾವು, ಇದು ಪುಟ್ಟು ಪಾದ. ಅಚ್ಚಿ ಕಡ್ಲ. ಒಂದು ಪಾದ ಒಂದು ಫೋಟೋ ತಗೊಳ್ಳಿ ನೋಡಿ, ಎಷ್ಟು ಚಂದವಾಗಿ ಜೋಡಿಸ್ಕೊಂಡಿದ್ದಾನೆ. ಅಯ್ಯೋ, ಏನಿವತ್ತು ಪುಟಾಣಿ ಪಾದನ ಜೋಡಿಸ್ಕೊಂಡು ಇದು ಒಂಥರ ಚೆನ್ನಾಗಿದೆ ಪರಮ. ತಗೊಮ್ಮ ಫೋಟೋ ತಂದು ತಗೊಮ್ಮ. ತಗೊಂಬದ್ದು ಹೆಂಗೆ ಹೆಂಗೆ ಬಂದು ತಗೊಳಮ್ಮ. ಡನ್ 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 ನಮ್ಮ ಕುಟ್ಟಿ. ಏನಿದು, ಏನು ಏನು ವಿಡಿಯೋ ಮಾಡ್ಕೊತೀನಿ.